ಮುಂಬರುವ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಬಹುತೇಕ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಂತಿಮವಾದಂಗೆ ಕಂಡು ಬರ್ತಾ ಇದೆ. ಯಾಕೆ ಅಂತಂದರೆ ಈಗಾಗಲೇ ಪಕ್ಷದ ವರಿಷ್ಠರಾದಂತಹ ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ, ಪ್ರಜ್ವಲ್ ರೇವಣ್ಣ ಎಲ್ಲರೂ ಕೂಡ ಹೋಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಅಮಿತ್ ಶಾ, ನಡ್ಡಾ ಅವ್ರನ್ನೂ ಭೇಟಿಯಾಗೋ ಸಿದ್ಧತೆಯಲ್ಲಿದ್ದಾರೆ. ಎಲ್ಲ ಮಾತುಕತೆಗಳು ಬಹುತೇಕ ಮುಕ್ತಾಯ ಆಗಿದೆ. ಅಂದರೆ ಮೋದಿ ಜೊತೆ ದಳಪತಿಗಳ ಮೈತ್ರಿ ತಂತ್ರ ರಾಜ್ಯದಲ್ಲಿ ಯಾವ ಮಟ್ಟಿಗೆ ಈ ಬಾರಿ ವರ್ಕೌಟ್ ಆಗುತ್ತೆ ಅಂತಕ್ಕಂಥದ್ದು ಬಹಳ ಉತ್ಸಾಹದಲ್ಲಿದ್ದಾರೆ ಕುಮಾರಸ್ವಾಮಿ ಅವರು. 28ಕ್ಕೆ 28 ಗೆದ್ದು ಕೊಡ್ತೀವಿ ನಾವು ಮೋದಿ ಅವರಿಗೆ ಅನ್ನುವಂಥ ಹಂತಕ್ಕೆ ಅವರು ಮಾತುಕತೆಯನ್ನು ಆಡಿದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಲೀನ್ ಸ್ವೀಪ್ ಆಗುತ್ತಾ? ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ನವರು ತಂತ್ರಕ್ಕೆ ಪ್ರತಿತಂತ್ರವನ್ನು ಹೆಣೆಯದೆ ಹೀಗೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರಾ? ಖಂಡಿತ ಇಲ್ಲ. ಅವರನ್ನು ಎದುರಿಸಬೇಕು ಅಂತಲೇ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿರ್ತಕ್ಕಂಥದ್ದು. ಓಕೆ, ಮೋದಿ ಜೊತೆ ದಳಪತಿಗಳ ಮೈತ್ರಿ ತಂತ್ರಗಾರಿಕೆ ಇವತ್ತೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲೇ ನಡೆದಿದೆ. ಇನ್ಫ್ಯಾಕ್ಟ್ ಪ್ರತಿಯೊಂದು ಆಡಿರ್ತಕ್ಕಂಥ ವಿಚಾರಗಳನ್ನು ಹೊರಗಡೆ ಬಿಟ್ಟುಕೊಡದೇ ಇದ್ದರೂ ಕೂಡ ಕುಮಾರಸ್ವಾಮಿ ಅವರು ಮಾಡಿದಂತಹ ಪ್ರೆಸ್ ಮೀಟ್ನಲ್ಲಿ ಹಲವಾರು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. 28ಕ್ಕೆ 28 ಸೀಟ್ ಗೆಲ್ತೀವಿ ಅಂತ ಹೇಳಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ವರ್ಸಸ್ ಮೈತ್ರಿ ಗ್ಯಾರಂಟಿ ಇವಾಗ ಹೆಂಗ್ ವರ್ಕೌಟ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥ ಪ್ರಶ್ನೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ. ಅವ್ರು ಹೇಳ್ತಾರೆ, ಇದನ್ನ ಸ್ಪೆಸಿಫಿಕ್ ಆಗಿ ಕಾಂಗ್ರೆಸ್ ನಾಯಕರಿಗೆ ಹೇಳಿರೋದು ಕುಮಾರಸ್ವಾಮಿ. ಏನಂತ ಗೊತ್ತಾ? ಸೀಟು ಹಂಚಿಕೆ ವಿಚಾರದಲ್ಲಿ ಷರತ್ತುಗಳು ಇಲ್ಲ, ಯಾವುದೇ ಚೌಕಾಸಿಯೂ ಇಲ್ಲ. ಇವ್ರು ಹೇಳ್ತಾ ಇದ್ರಲ್ಲ, ಅಯ್ಯೋ ಅಲ್ಲೇ ಹಗ್ಗ ಜಗ್ಗಾಟ ನಡೀತಾ ಇದೆ ಅಂತ, ಇಲ್ಲ ಅಂದಿದ್ದಾರೆ. ಲೋಕಸಭೆ ಅಖಾಡಕ್ಕೆ ಕುಮಾರಸ್ವಾಮಿ ಅವರು ಇಳಿತಾರ? ಬಿಜೆಪಿಯವರೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಕುಮಾರಸ್ವಾಮಿ ಅವರನ್ನ ಲೋಕಸಭಾ ಚುನಾವಣೆಗೆ ನಿಲ್ಲಿಸೋದು ಮುಖಾಂತರ ಮೋದಿ ಅವರು ಹೇಳಿದಾರಂತೆ, ಈ ಬಾರಿ ಚುನಾವಣೆಗೆ ನೀವು ಸ್ಪರ್ಧೆ ಮಾಡಿ. ನೋಡಿ, ಆರಂಭದಲ್ಲಿ ಮೈತ್ರಿಯ ಮಾತುಕತೆ ಬರ್ತಾ ಇದ್ದಾಗ ನಂಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಕುಮಾರಸ್ವಾಮಿ ಅವರು ಹೇಳಿದ್ರು, ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ. ಇವತ್ತೇನು ಹೇಳಿದಾರೆ ಗೊತ್ತಾ? ನಾವಿನ್ನೂ ಡಿಸೈಡ್ ಮಾಡಿಲ್ಲ, ಪಕ್ಷ ನಿರ್ಧಾರ ಮಾಡಿಲ್ಲ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅವರಲ್ಲಾಗಲೇ ಸ್ವಲ್ಪ ಬದಲಾವಣೆ ಆಗಿದೆ. ಹಳೆ ಮೈಸೂರಿನಲ್ಲಿ ಹೇಳಿ ಕೇಳಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಹಳೆ ಮೈಸೂರು ಭಾಗದವರು. ಈ ಜೋಡೆತ್ತುಗಳನ್ನು ಎದುರಿಸೋದಕ್ಕೆ ಕುಮಾರಸ್ವಾಮಿ ಅಂತಕ್ಕಂಥ ಅಸ್ತ್ರವನ್ನು ಬಿಜೆಪಿ ಪ್ರಯೋಗ ಮಾಡೋದಕ್ಕೆ ಈಗ ಮುಂದಾಗಿದೆ. ಹಾಗಾದರೆ ಎಷ್ಟರ ಮಟ್ಟಿಗೆ ಕ್ಯಾಸ್ಟ್ ಪಾಲಿಟಿಕ್ಸ್ ಕೂಡ ಮುಖ್ಯ ಆಗುತ್ತೆ ಇಲ್ಲಿ. ಎಲ್ಲ ಆಲೋಚನೆ ಮಾಡಿರ್ತಕ್ಕಂಥದ್ದು. HDK ಲೋಕಸಭೆ ಸ್ಪರ್ಧೆ ಮಾಡುವಂತೆ ಬಿಜೆಪಿಯಿಂದ ಮಾಸ್ಟರ್ ಗೇಮ್. ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಕೊಟ್ಟಿರ್ತಕ್ಕಂಥ ಆಫರ್ 3 ಕ್ಷೇತ್ರಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಸ್ಪರ್ಧೆ ಮಾಡಿ ಅಂತ. ಮಂಡ್ಯ ಅಥವಾ ಬೆಂಗಳೂರು ಗ್ರಾಮಾಂತರ ಅಥವಾ ಚಿಕ್ಕಬಳ್ಳಾಪುರ, ಎಲ್ಲಿಂದ ಸ್ಪರ್ಧೆ ಮಾಡ್ತೀರಾ ನೋಡಿ ಅಂತ. ಈಗಾಗಲೇ ಮಂಡ್ಯದಲ್ಲಿ ವಿಪರೀತ ಕಾರ್ಯಕ್ರಮಗಳಲ್ಲಿ ಕುಮಾರಸ್ವಾಮಿ ಅವರು ಇತ್ತೀಚಿನ ದಿನಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ. ಅವರ ಒಲವು ಮಂಡ್ಯದತ್ತನೇ ಇದೆಯಾ ಗೊತ್ತಿಲ್ಲ. ಮಂಡ್ಯದಿಂದ ಬೇಕಾದ್ರೆ ಸ್ಪರ್ಧೆ ಮಾಡ್ಬೋದು. ಈಗ ಕುಮಾರಸ್ವಾಮಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರಂತೆ ಬಿಜೆಪಿ ಆಫರ್ಗೆ. ನೋಡೋಣ ಅಂದರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಸಂಕ್ರಾಂತಿಯ ನಂತರ ಇದಕ್ಕೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಮತ್ತು ಇದನ್ನು ಆದಷ್ಟು ಬೇಗ ಫೈನಲ್ ಮಾಡ್ಕೋಬೇಕು, ರೆಡಿ ಆಗಬೇಕಲ್ಲ ಎಲೆಕ್ಷನ್ಗೆ. ಕಾರ್ಯಕರ್ತರಲ್ಲಿ ಗೊಂದಲ ಇರಬಾರ್ದು. ಹಾಗಾಗಿ ಇವೆಲ್ಲವೂ ಕೂಡ. ಸೊ ಮೋದಿ ಅವ್ರನ್ನ ಭೇಟಿಯಾದ ನಂತರ ಏನು ಮಾತಾಡಿದ್ದಾರೆ ಕುಮಾರಸ್ವಾಮಿನವರು? ನನ್ನ ಮುಂದೆ ಆ ಪ್ರಶ್ನೆ ಏನಿಲ್ಲ ಬ್ರದರ್. ಕೆಲವರು ನನ್ನ ಮೇಲಿರ್ತಕ್ಕಂಥ ಒಂದು ಅಭಿಮಾನದಲ್ಲಿ, ಇಲ್ಲ ಇಂಥ ಸಂದರ್ಭದಲ್ಲಿ ದೆಹಲಿಗೆ ನೀವು ಬಂದರೆ, ದೆಹಲಿನಲ್ಲಿ ನೀವೇನಾದರೂ ಮಂತ್ರಿ ಆದರೆ ರಾಜ್ಯಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿನ ತರಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಅವರವರ ಭಾವನೆ ವ್ಯಕ್ತಪಡಿಸ್ಕೋಬೋದು. ನಾನು ವೈಯಕ್ತಿಕವಾಗಿ ಅಥವಾ ನಮ್ಮ ಪಕ್ಷದಲ್ಲೇ ಆಗಲಿ ಆ ಬಗ್ಗೆ ಯಾವುದೇ ರೀತಿ ನಿರ್ಧಾರಗಳು ನಾವು ಮಾಡಿಲ್ಲ. ಮಂಡ್ಯದಲ್ಲಿ ನಿಲ್ತಾರೆ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಅಲ್ಲಿಂದ ಬೆಂಗಳೂರು ನಾರ್ತು ಎಲ್ಲ ಕಡೆ ಓಡ್ತಾ ಇದೆ. ನನಗೇನು ಅದೇನು ಹೊಸದೇನಲ್ಲ. ಈಗ ನಾನು ರಾಮನಗರದಲ್ಲಿ ಶಾಸಕನಾಗಿ
ಚನ್ನಪಟ್ಟಣದಲ್ಲೂ ಮತ್ತೆ ಅರ್ಜಿ ಹಾಕಿದ್ದೆ, ಚನ್ನಪಟ್ಟಣದಲ್ಲೂ ಚುನಾವಣೆ ನಡೆಸಿದ್ದೇನೆ. ಯಾವ ಸಂದರ್ಭದಲ್ಲಿ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಯಾವ ತೀರ್ಮಾನ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯಗಳೇನಿರ್ತದೆ ಆ ಸಂದರ್ಭದಲ್ಲಿ ನಾನು ತೀರ್ಮಾನ ಹೇಳ್ತೀನಿ. ಈಗ ಅದು ನನ್ನ ಮುಂದೆ ಇಲ್ಲ. ಈಗ ಇಬ್ರು ಒಂದು ವೇದಿಕೆಗೆ ಬರ್ತಾರೆ, ಎಲ್ಲ ಒಂದು ಮೆಸೇಜ್ ಕೊಡ್ತಾರೆ ಕಾರ್ಯಕರ್ತರಿಗೆ. ಕೊಡೋಣ. ಈಗ ಹೊಸ ಸಂಕ್ರಾಂತಿ ಹಬ್ಬ, ಈಗ ಧನುರ್ಮಾಸ ಬೇರೆ. ಪಕ್ಷದಲ್ಲೂ ಅಸಮಾಧಾನಗಳಿದೆ, ನಿಮ್ಮಲ್ಲೂ ನಮ್ಮ ಪಕ್ಷದಲ್ಲಿ ಅವ್ರು ಯಾರಲ್ಲೂ ಗೊಂದಲ ಇಲ್ಲ. BJP ಒಳಗೂ ಯಾರಲ್ಲೂ ಅಸಮಾಧಾನ ಇಲ್ಲ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಸರಿಪಡಿಸ್ಕೊಳ್ತಕ್ಕಂಥದ್ರಲ್ಲಿ ಕೇಂದ್ರದ ನಾಯಕರು ಸಮರ್ಥರಿದ್ದಾರೆ. BJP ಒಳಗೆ ರಾಜ್ಯದಲ್ಲೂ ಸಮರ್ಥ ನಾಯಕರಿದ್ದಾರೆ. ಇದೆಲ್ಲದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಮತ್ತೆ ಕುಮಾರಸ್ವಾಮಿ ಅವರ ಬಾಯಿಂದ ಬಂದಿರತಕ್ಕಂಥದ್ದು. ಮೋದಿಯವರನ್ನ ಭೇಟಿಯಾಗಿ ಬಂದ ತಕ್ಷಣವೇ ಕಾಂಗ್ರೆಸ್ ಸರ್ಕಾರದ ಪತನದ ಮಾತುಗಳನ್ನು ಆಡಿದ್ದಾರೆ. ಮತ್ತೊಮ್ಮೆ ಆಡಿರ್ತಕ್ಕಂಥ ಮಾತು, ಯಾರು ಅಜಿತ್ ಪವಾರ್ ನಮ್ಮ ರಾಜ್ಯದಲ್ಲಿ, ಯಾರು ಏಕನಾಥ್ ಶಿಂದೆ ಬರ್ತಾರ ನೋಡ್ತಾ ಇರಿ ಅಂತ. ಮೋದಿ ಭೇಟಿ ಬೆನ್ನಲ್ಲೇ ಕುಮಾರಸ್ವಾಮಿಯಿಂದ ಮತ್ತೆ ಸರ್ಕಾರದ ಮಾತು ಇವತ್ತಾಡಿದ್ದಾರೆ ಪ್ರೆಸ್ ಮೀಟಲ್ಲಿ. ಆ ವಿಚಾರಗಳು, ರಾಜ್ಯದಲ್ಲಿ ಅಜಿತ್ ಪವಾರ್ ಹುಟ್ಕೋತಾರೋ, ಏಕನಾಥ್ ಶಿಂದೆ ಹುಟ್ಕೋತಾರೋ ನೋಡೋಣ, ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಅಂತಕ್ಕಂಥದ್ದು. ಇದನ್ನ ಪದೇ ಪದೇ ಕುಮಾರಸ್ವಾಮಿ ಅವರು ಆಡ್ತಾ ಇರ್ತಕ್ಕಂಥದ್ರ ಹಿಂದಿನ ಉದ್ದೇಶ ಏನು? ಅವರ ಮಾತಿಗೆ ಈಗ BJP ನಾಯಕರು ಸಾಥ್ ಕೊಡ್ತಾ ಇದ್ದಾರೆ. ನೆನೆ ಇದೇ ಥರದ ಮಾತುಗಳನ್ನು ಅಶೋಕ್ ಅವರು ಕೂಡ ಆಡಿದರು. ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಅಥವಾ DK ಶಿವಕುಮಾರ್, ಇವ್ರು 3 ಜನದಲ್ಲಿ ಯಾರು ಬೇಕಾದ್ರೂ ಅಜಿತ್ ಪವಾರ್ ಆಗ್ಬೋದು, ಯಾರು ಬೇಕಾದರೂ ಏಕನಾಥ್ ಶಿಂದೆ ಆಗ್ಬೋದು ಅಂತಕ್ಕಂಥ ಮಾತು. ಇದು ಮೈತ್ರಿ ಪಡೆಯ ಟ್ರಿಕ್ಸ ಅಥವಾ ಲೋಕಸಭಾ ಚುನಾವಣೆಯ ಬಳಿಕ ಇದು ಏನಾದ್ರು ಪರಿಣಾಮ ಬೀರುತ್ತಾ ಅಂತ ಏನು ಮಾತಾಡಿದ್ರು ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಅಂತ ನೋಡೋಣ. ಈಗ ಕರ್ನಾಟಕದಲ್ಲಿ ಅಜಿತ್ ಪವಾರು ಇದ್ದಾರೆ. ಈಗ ಕರ್ನಾಟಕದ ರಾಜಕಾರಣದಲ್ಲಿ ಶಿಂದೆ ಅವರು ಇದ್ದಾರೆ. ಶಿಂದೆ ಅವರು ಮುಂದೆ ಬರ್ತಾರೋ, ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡೋಣಂತೆ. ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದಾರಲ್ಲ, ಇರಲ್ಲ ಈ ಸರ್ಕಾರ ಬಹಳ ದಿನ ಅಂತೇಳಿ. ನಾವು ಸರ್ಕಾರ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ. ಸರ್ಕಾರ ತಾನೇ ಬಿದ್ದೋಗ್ತದೆ. ಅಜಿತ್ ಪವಾರ್ ಆ ತರದವರು ಕಾಂಗ್ರೆಸ್ ಅಲ್ಲೇ ಉಟ್ಕೊಂಡ್ರೆ ನಾವೇನ್ ಮಾಡೋದಲ್ಲಿ? ನಾವೇನು ಕಾಂಗ್ರೆಸ್ ಸರ್ಕಾರನ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ. ನಾವೇನು ಬೀಳಿಸ್ತೀರಿ ಅಂತ BJP ನಾಯಕರು ಸಮ್ಮಿಶ್ರ ಸರ್ಕಾರ ಪತನವಾದಾಗಲೂ ಇದನ್ನೇ ಹೇಳಿದ್ರು, ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ. ಈಗಲೂ ಅದೇ ಮಾತುಗಳನ್ನ ಆಡ್ತಾ ಇದ್ದಾರೆ. ಇರಲಿ.